ಏನಪ್ಪ ಇದು ಬ್ಲೆಂಡರ್ ಯೂಸ್ ಮಾಡ್ಬಿಟ್ಟು ಮುದ್ದೆ ಮಾಡ್ತಾ ಇದ್ದಾರೆ ಅಂತಿದ್ದೀರಾ? ಹೌದು. ಮುದ್ದೆ ಮಾಡೋದಕ್ಕೆ ಬರಲ್ಲ ಅಥವಾ 2 ಮುದ್ದೆ ಮಾಡ್ತೀನಿ, ನನಗೆ ಜಾಸ್ತಿ ಜನ ಬಂದರೆ ಮುದ್ದೆ ಮಾಡೋಕ್ಕೆ ಬರಲ್ಲ, ಗಂಟಾಗತ್ತೆ ಅನ್ನೋರು ಕೂಡ ಈಸಿಯಾಗಿ ಬ್ಲೆಂಡರ್ ಯೂಸ್ ಮಾಡ್ಕೊಂಡು ಮುದ್ದೆ ಮಾಡ್ಕೋಬೋದು. ಮೊದಲಿಗೆ ನಾನು ಒಂದು 6 ಲೋಟ ನೀರನ್ನ ನಾನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ನೀರು ಮರಳೋ ಅಷ್ಟೊತ್ತಿಗೆ 1/4 ಲೋಟ ನೀರಲ್ಲಿ ಒಂದು 2 ಸ್ಪೂನ್ ರಾಗಿ ಹಿಟ್ಟು ಹಾಕ್ಬಿಟ್ಟು ಕಲಿಸ್ಕೊಂಡು, ಇದು ನೀರು ಮರಳಿದಾಗ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಗಂಜಿ ಮಾಡ್ಕೊತಾ ಇದ್ದೀನಿ. ಈ ಥರ ಗಂಜಿ ಮಾಡ್ಕೊಳ್ಳೋದ್ರಿಂದ ಮುದ್ದೆ ತಣ್ಣಗಾದ್ಮೇಲೆ ಕೂಡ ಸಾಫ್ಟ್ ಆಗಿರುತ್ತೆ. ನೀರು ಕುದಿಯೋದಕ್ಕೆ ಶುರು ಮಾಡಿದ್ಮೇಲೆ 3 ಲೋಟ ನಾನು ರಾಗಿ ಹಿಟ್ಟು ಹಾಕ್ಕೊಂಡು ಒಂದು 2 ನಿಮಿಷ ಬೇಯಿಸ್ಕೊಂಡು ನಂತರ ಬ್ಲೆಂಡರ್ನ ಪಾತ್ರೆ ಒಳಗಡೆ ಇಟ್ಬಿಟ್ಟು ಆನ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನಾವು ಬ್ಲೆಂಡರ್ ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಟೈಮಲ್ಲಿ ನಾವು ರಾಗಿ ಹಿಟ್ಟು ಬೇಕಾದ್ರೆ ನಾವು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ನಾವು ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಮುದ್ದೆ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಒಂದು ಗಂಟಿಲ್ದಂಗೆ ನೀಟಾಗಿ ಇವಾಗ ಮಿಕ್ಸ್ ಆಗ್ತಾ ಇದೆ. 2 ನಿಮಿಷ ನಾವು ಹಿಂಗೆ ಓಡಿಸ್ಕೊಂಡ್ರೆ ಸಾಕು, ತುಂಬ ಸಾಫ್ಟಾಗಿ ಒಂದು ಗಂಟಿಲ್ದಂಗೆ ಮುದ್ದೆ ಆಗುತ್ತೆ. ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಒಂದು 2 ನಿಮಿಷ ಪಾತ್ರೆ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕಾಗತ್ತೆ. ಕೈನ ನೀರಲ್ಲಿ ಅದ್ಬಿಟ್ಟು ನಾವು ಹಿಂಗೆ ಚೆಕ್ ಮಾಡಿದಾಗ ನೋಡಿ ಒಂಚೂರು ಕೂಡ ಕೈಗೆ ಅಂಟೋದಿಲ್ಲ. ಈ ರೀತಿ ಇದ್ದಾಗ ಮುದ್ದೆ ಚೆನ್ನಾಗಿ ಬಂದಿದೆ ಅಂತ ನೋಡಿ. ಈ ಥರ ನಾವು ನೀಟಾಗಿ ಮುದ್ದೆ ಮಾಡ್ಕೋಬೋದು. ತೋರಿಸಿರೋ ಅಂಥ ಮೆಜರ್ಮೆಂಟಲ್ಲಿ 6ರಿಂದ 7 ಮುದ್ದೆ ಮೀಡಿಯಮ್ ಸೈಜಿಂದ ಆಗುತ್ತೆ. ಮನೆಯಲ್ಲಿ ಜನ ಜಾಸ್ತಿ ಇದ್ದಾಗ ಕೂಡ ನಮಗೆ ಮುದ್ದೆ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಬ್ಲೆಂಡರ್ ಯೂಸ್ ಮಾಡಿಕೊಂಡು ಆರಾಮಾಗಿ ತುಂಬ ಸಾಫ್ಟಾಗಿ ಬೆಣ್ಣೆ ಥರ ಇರೋ ಮುದ್ದೆ ಕೂಡ ನಾವು ಆರಾಮಾಗಿ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.